ನಮ್ಮ ಹೆಸರು ರಾಮಚಂದ್ರಪ್ಪ ಅಂತ ಹೇಳಿ. ಏನ್ ಏನ್ ಸಮಸ್ಯೆ ಆಗ್ತಾ ಇದು ಇದೆ? ಸಮಸ್ಯೆ ಅಂದ್ರ ನೀರಿನ ಬಹಳ ತೊಂದ್ರೆ. ಇದು ಗಲೀಜ್ ನೀರು ಬಂದು ಬಂದು ಮೈಯೆಲ್ಲ ತಿಂಡಿ ಹುಡ್ರಿಗೆ ಉಪ್ಪಿಗೆ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆಲ್ಲ ಕೆಟ್ಟ ಜಾಸ್ತಿ. ಈ ನೀರ್ ಕುಡ್ದಂಗೆಲ್ಲ ಗಲೀಜ್ ನೀರು ಪೈಪ್ನಾಗ ಅದೇ ನೀರ್ ಬರ್ತೈತಿ. ಎಲ್ಲಾ ಗಲೀಜ್ ನೀರ್ ಕುಡ್ದು ಹಿಂಗೆಲ್ಲಾ ಆಗಕತ್ತೈತಿ ಊರಾಗ. ನೀವು ಯಜಮಾನ್ ರೈತರಿ, ಅದಕ್ಕೆ ಏನ್ ಜೇಕರಿಕೆ ನೋಡ್ಬೇಕು ಸ್ವಲ್ಪ. ಎಷ್ಟು ವರ್ಷಲಿದ್ದ ಇಲ್ಲಿ ಇಲ್ಲಿ ಜೀವನ ಮಾಡ್ತಾ ಇರೋದು ನೀವು? ಇಲ್ಲಿ ಒಂದ್ 40 ವರ್ಷ ಆತ್ ನಾವು ಕಾಲ ಮಾಡಾಕ. 40 ವರ್ಷಲಿದ್ದ ಚರಂಡಿ ನೀರ್ ಹಿಂಗ ಹರಿತಾ ಇದೆ. ಹಿಂಗೆ ಈಗ ಎಷ್ಟು ಗಲೀಜ್ ಬರಾಕತ್ತೈತಿ ಎಲ್ಲ ಹಳದಾಗ. ಇಲ್ಲಿ ನಮಗ್ ನಿಂದ್ರಕ್ ಆಗವಲ್ದು, ಅಷ್ಟು ನಿಂದ್ರಕ್ smell ಐತೆ. ಕರ್ಕೊಂಡಿದೀನಿ ಅದಕ್ಕೆ. ಏನ್ ಮಾಡ್ತೀವಿ ಮತ್ತೆ ಗಲೀಜ್ ನೀರು. ನೀವು ದಿನ ಹಿಂಗೆ ತಿರ್ಗಾಡ್ತೀರಿ? ಇದೇ ದಾರಿ. ಈಗ ನಾವ್ ಬೆದ್ದು ಹೊಸ್ದಾಗಿ ಮಾಡ್ಸಿವಿ ಆಯ್ತು. ದಾರಿ ಇದ್ದಿಲ್ಲ ಇಲ್ಲಿ ಮೊದ್ಲ. ಮತ್ತೆ ಇದಕ್ ಏನ್ ಹೇಳ್ತೀರಿ ನೀವು? ಏನ್ ಮಾಡ್ಬೇಕು ನೋಡ್ರಿ, ನೀವು ಐತಿರಿ ಯಜಮಾನ್ರು ಗೌರ್ಮೆಂಟ್ MLA ಇದಾರ, ಇವ್ರಾಗ ಎಲ್ಲ ಮಾಡಕತ್ತಾರ. ಏನ್ ಗಲೀಜ್ ಹೋಗಲ್ದು. ಎಲ್ಲ ಮಾಡ್ಸಕತ್ತಾರ ಅವ್ರು. ಅಲ್ಲಿ ಕ್ಲೀನ್ ಮಾಡ್ತಾರೆ ಎಲ್ಲ ಹಳ್ಳ. ಇದು ನೀರು ಗಲೀಜ್ ನೀರು ಹೋಗೋದಲ್ಲ. ಊರಲ್ಲಿ ನೀರು ಬರ್ತೈತಿ ಎಲ್ಲ. ಊರ ನೀರು ಅದಕ್ಕೆ ಸೇರೋದು ಸೀದಾ? ಡ್ಯಾಮಿಗೆ ಹೋಗ್ತದ ನೀರು. ಡ್ಯಾಮ್ಗೆ ಹೋಗೋದು? ಡ್ಯಾಮಿಗೆ ಹೋಗ್ತಾವ. ಅದೇ ನೀರು ಮತ್ತೆ ವಾಪಸ್ ಬರ್ತಾವ? ವಾಪಸ್ ಅದೇ. ಎಷ್ಟೈತ್ ನೋಡ್ರಿ ಅನಿವಾರ್ಯ. ಕರೆಂಟ್ ಬಂದಿಲ್ಲ, ಎಲ್ಲ ಕತ್ಲ ಇಲ್ಲಿ. ಹಾವು ತೋಳು ಎಲ್ಲಾ ಬರ್ತಾವ ಇಲ್ಲಿ. ಯಾವ ಬೇಕು ಅವಾಗ ದೊಡ್ಡ ದೊಡ್ಡ ಹಾವುಗಳು ಬರ್ತಾವೆ. ಕರೆಂಟಿನ ವ್ಯವಸ್ಥೆ ಇಲ್ಲ. ಎಷ್ಟೈತ್ ನಮ್ಮ ಪ್ರಾಬ್ಲಮ್ ಏನ್ರಿ. ನೀವ್ ಹೇಳ್ರಿ ಯಜಮಾನ್ ಐತಿರಿ, ಅದಕ್ಕೆ ಏನ್ ಮಾಡ್ತೀರಿ ಮಾಡ್ಸಿ. ಆತ್ಮೀಯ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ S18 ನ್ಯೂಸ್ಗೆ ಆಧಾರದ ಸ್ವಾಗತ. ನಾವು ಇವತ್ತು ಇರೋದು ತಾಲೂಕಿನ ಐತಿಹಾಸಿಕ ಹಳ್ಳನೆ ಅನ್ನುವಂತ ಒಂದು ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂತ ನಾರಿಯ ಹಳ್ಳ. ನಾರಿಯ ಹಳ್ಳದ ಮೂಲತಃ ಸಂಡೂರು ತಾಲೂಕಲ್ಲಿ ಹುಟ್ಟಿ ಇಲ್ಲೇ ಇರ್ತಕ್ಕಂತ ಎತ್ತಿನಟ್ಟಿ ಡ್ಯಾಮ್ ಅಥವಾ ತಾರಾನಗರ ಡ್ಯಾಮ್ ಅನ್ನುವಂತ ಒಂದು ಮೂಲವನ್ನ ಈ ಒಂದು ಹಳ್ಳ ಮುಟ್ಟುತ್ತೆ. ಈ ಒಂದು ಹಳ್ಳದಲ್ಲಿ ಸಂಡೂರು ತಾಲೂಕಿನ ಕಲುಷಿತ ನೀರು ಬಂದು ಸೇರುವಂತ ಒಂದು ಅಪಾಯ ಇದೆ ಅನ್ನುವಂತ ಒಂದು ಮಾಹಿತಿ ಮೇರೆಗೆ ನಾವು ಇಂದು ರಿಯಾಲಿಟಿ ಚೆಕ್ಗೋಸ್ಕರ ಈ ಒಂದು ಹಳ್ಳದಲ್ಲಿದ್ದೀವಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಂಡೂರಿನಿಂದ ಬರ್ತಕ್ಕಂತ ವೇಸ್ಟ್ ನೀರ್ ಅಥವಾ ಜನಗಳು ಉಪಯೋಗಿಸಿರ್ತಕ್ಕಂತ ನೀರುಗಳನ್ನ ಡೈರೆಕ್ಟ್ ಆಗಿ ಯಾವುದೇ ಫಿಲ್ಟರ್ಗಳು ಇಲ್ಲದೆ ಈ ಒಂದು ನಾರಿ ಹಳ್ಳಕ್ಕೆ ಸೇರಿಸುವಂತ ಒಂದು ಭಯಾನಕ ದೃಶ್ಯವನ್ನ ನಾವಿಲ್ಲಿ ತೋರಿಸ್ತಾ ಇದೀವಿ. ಈ ಹಳ್ಳಕ್ಕೆ ಅದರದೇ ಆಗಿರ್ತಕ್ಕಂತ ಇತಿಹಾಸ ಇದೆ. ಆಳವಾಗಿತ್ತು ಒಂದು ಕಾಲದಲ್ಲಿ. ಆದ್ರೆ ಗಣಿಬಾಧಿತ ಪ್ರದೇಶ, ಇಲ್ಲಿರ್ತಕ್ಕಂತ ಗುಡ್ಡಗಾಡುಗಳಿಂದ ಬರ್ತಕ್ಕಂತ ಕೆಂಪು ನೀರು ಮಿಶ್ರಿತ ನೀರು ನಾರಿ ಹಳ್ಳಕ್ಕೆ ಸೇರ್ಪಡೆ ಆಗುತ್ತೆ. ಹಾಗಾಗಿ ನಾರಿ ಹಳ್ಳದ ಜಲಾಶಯವನ್ನ ಈಗಾಗಲೇ ಇಲ್ಲೇ ಪಕ್ಕದಲ್ಲಿ ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದ್ರೆ NMDC ಅವರು ಕೂಡ ಈ ಒಂದು ನೀರನ್ನು ಉಪಯೋಗಿಸ್ತಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸಂಡೂರು ಪಟ್ಟಣದಲ್ಲಿ ಕುಡಿಯುವ ನೀರಿಗೋಸ್ಕರ ಆ ಒಂದು ಯೋಜನೆಯ ನೀರನ್ನ ಇದೇ ಸಂಡೂರು ಪಟ್ಟಣದ ನಿವಾಸಿಗಳಿಗೆ ತರುವಂತ ಕೆಲಸ ಆಗುತ್ತೆ. ಆದ್ರೆ ತಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂತ ಅಂಶ ಏನಪ್ಪಾ ಅಂದ್ರೆ, ಇಲ್ಲಿಂದ ಮಲಿನವಾಗಿ ನಾರಿ ಹಳ್ಳವನ್ನ ಸೇರಿ ನಾರಿ ಹಳ್ಳ ಡ್ಯಾಮ್ ಅನ್ನ ಸೇರಿ ಅಲ್ಲಿಂದ ಮತ್ತೆ ಪುನರಾವರ್ತಿ ಆಗುವಂತ ಈ ಕುಡಿಯುವ ನೀರಿಗೆ ಬಳಕೆ ಆಗುವಂತ ಈ ನೀರು ಎಷ್ಟರ ಮಟ್ಟಿಗೆ ಈ ಸಾರ್ವಜನಿಕರಿಗೆ ಕುಡಿಯಲು ಯೋಗ್ಯವಾಗಿದೆ ಅನ್ನುವಂತ ಒಂದು ಮೂಲಭೂತ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಇಲ್ಲಿನ ಜನಪ್ರತಿನಿಧಿಗಳಾಗ್ಲಿ ಅಥವಾ ಇಲ್ಲಿರ್ತಕ್ಕಂತ ಪುರಸಭೆ ಅಧಿಕಾರಿಗಳಾಗಿರ್ಲಿ ಈ ಬಗ್ಗೆ ಸೂಕ್ತ ಕ್ರಮ ವಹಿಸಿ ನಾರಿ ಹಳ್ಳವನ್ನ ಕಲುಷಿತ ಮಾಡೋದನ್ನ ತಕ್ಷಣವೇ ನಿಲ್ಲಿಸಿ ನಾರಿ ಹಳ್ಳವನ್ನ ತನ್ನ ಮೂಲ ಸೌಂದರ್ಯಕ್ಕೆ ಇದನ್ನ ಮಾರ್ಪಾಡು ಮಾಡಬೇಕು ಅನ್ನೋಂತ ಒಂದು ಆಗ್ರಹ ಸಾರ್ವಜನಿಕ ವಲಯದಲ್ಲಾಗಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನಿರಂತರವಾಗಿ ನೋಡ್ತಾ ಇರಿ S18 ನ್ಯೂಸ್. ಇದು ಸತ್ಯದ ಪರ.